ಎಲ್ಲರಿಗೂ ಮತ್ತೊಮ್ಮೆ ಒಂಗ್ರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವು ಈ ತರಗತಿಯಲ್ಲಿ ಇಂಗ್ಲೀಷ್ಗೆ ವಿಷಯಕ್ಕೆ ಸಂಬಂಧಪಟ್ಟಾಗೆ 20 ಪ್ರಶ್ನೆಗಳ ಉತ್ತರಗಳನ್ನು ತಿಳ್ಕೊಳ್ಳೋಣ ಅನ್ನುವಂಥದ್ದು. 21ನೇ ಪ್ರಶ್ನೆ ಏನಿದೆ ನೋಡಿ. ಚೂಸ್ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಇನ್ ದ ಆಪ್ಷನ್ಸ್ ಗಿವನ್ ಬಿಲೋ. ಲೂಸಿ ಟೆಲ್ ಅಸ್ ಸ್ಟೋರೀಸ್ ಎವ್ರಿ ಡೇ. ಲೂಸಿ ಇಸ್ ಬೀಯಿಂಗ್ ಟೆಲ್ ಅಸ್ ಸ್ಟೋರೀಸ್ ಎವ್ರಿ ಡೇ. ಲೂಸಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ. ಲೂಸಿ ಟೋಲ್ಡ್ ಅಸ್ ಸ್ಟೋರೀಸ್ ಎವ್ರಿ ಡೇ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ 3. ಲೂಸಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ ಅನ್ನುವಂಥದ್ದಕ್ಕೆ 21ನೇ ಪ್ರಶ್ನೆಗೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ 22ನೇ ಪ್ರಶ್ನೆ ಏನಿದೆ ನೋಡಿ. ದ ಬೆಸ್ಟ್ ವೇ ಟು ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ ಈಸ್. ದ ಆಪ್ಷನ್ಸ್ ಆರ್ ಆ್ಯಸ್ ಬಿಲೋ ಅನ್ನುವಂತಂದರೆ ನಾವು ಯಾವ ರೀತಿಯಾಗಿ ಇದನ್ನು ಉತ್ತರ ನೋಡಿ ಏನಿದೆ ಆಪ್ಷನ್ಸ್ ಎ. ಪ್ರಿಂಟೆಡ್ ಯು ಆರ್ ನಾಟ್ ಗ್ರೇಟ್ಫುಲ್. ಸೇ ಥ್ಯಾಂಕ್ ಯು. ಅವಾಯ್ಡ್ ದ ಟಾಪಿಕ್. ಎಕ್ಸ್ಪೆಕ್ಟ್ ದ ಅದರ್ ಪರ್ಸನ್ ಟು ನೋ ಅನ್ನುವಂತಂದರೆ ನಮ್ಮ ಯಾರಾದರೂ ನಮಗೆ ಸಹಾಯವನ್ನು ಮಾಡಿದಾಗ ನಾವು ಅವ್ರಿಗೆ ಯಾವ ರೀತಿಯಾಗಿ ನಾವು ಅಭಾರಿಯಾಗಿರಬೇಕು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 2 ಅನ್ನುವಂಥದ್ದು. ಸೇ ಥ್ಯಾಂಕ್ ಯು. ನಮಗೇನಾದರೂ ಹೆಲ್ಪ್ ಮಾಡಿರಪ್ಪ ಅವರಿಗೆ ನಾವೇನು ಹೇಳಬೇಕು, ಥ್ಯಾಂಕ್ ಯು ಅಂತೇಳಿ ಹೇಳಬೇಕು ಅನ್ನುವಂಥದ್ದು. ಸರಿಯಾಗಿರೋ ಒಂದು ಉತ್ತರ 2ನೇದು ಅನ್ನುವಂಥದ್ದು. ನೆಕ್ಸ್ಟ್ 23ನೇ ಪ್ರಶ್ನೆ ಏನಿದೆ ನೋಡಿ. ಎ ಗ್ರೂಪ್ ಆಫ್ ಪೀಪಲ್ ಈಸ್ ಕಾಲ್ಡ್ ಆ್ಯಸ್ ಸ್ಟಾಪ್, ಕ್ರೌಡ್, ಬಂಚ್, ಫ್ಯಾಮಿಲಿ ಅನ್ನುವಂಥದ್ದು. ಅಂದರೆ ಹೆಚ್ಚು ಜನರಿರುವಂಥ ಒಂದು ಗುಂಪಿಗೆ ಏನಂತ ಕರೀತಾರೆ ಅನ್ನುವಂಥ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 3. ಕ್ರೌಡ್, ಜನಸಮೂಹ, ಜನಸಂದಣಿ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಹೌದಾ. ಹೆಚ್ಚು ಅಂದರೆ ಗ್ರೂಪ್ ಅಂದರೆ ಗುಂಪು, ಹೆಚ್ಚು ಗುಂಪುಗಳಿರುವಂಥ ಜನರಿಗೆ ನಾವೇನಂತ ಕರಿತೀವಿ, ಜನಸಂದಣಿ ಅಂತೇಳಿ ಇಲ್ಲಿ ಕರಿತೀವಿ. ಸರಿಯಾದ ಉತ್ತರ 3 ಅನ್ನುವಂಥದ್ದು. ನೆಕ್ಸ್ಟ್ 24ನೇ ಪ್ರಶ್ನೆ ಏನಿದೆ ನೋಡಿ. ವಿಚ್ ಆಫ್ ದೀಸ್ ವರ್ಡ್ಸ್ ಡಸ್ ನಾಟ್ ಚೇಂಜ್ ಇನ್ ಪ್ಲೂರಲ್ ಫಾರ್ಮ್. ಡೀರ್, ಶೀಪ್, ಫಿಶ್, ಆಲ್ ಆಫ್ ದ ಅಬವ್. ಅಂದರೆ ಯಾವ ಒಂದು ಪ್ರಶ್ನೆ ಚೇಂಜ್ ಸಿಂಗ್ಯುಲರಿಂದ ಪ್ಲೂರಲ್ ನಾವು ಹೇಳ್ತೀವಿ ಬಹುವಚನದಲ್ಲಿ ಚೇಂಜ್ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ ಅಥವಾ 4. ಆಲ್ ಆಫ್ ದಿ ಅಬವ್. ಡೀರ್ಸ್ ಅಂತ ಆಗುತ್ತೆ, ಫಿಶಸ್, ಶೀಪ್ಸ್ ಅಂತ ಹೇಳ್ತೀವಿ ನಾವು ಬಹುವಚನದಲ್ಲಿ. ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ 4 ಇಲ್ಲಿ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ. 25ನೇ ಪ್ರಶ್ನೆ. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ಥಿಂಕ್ ಈಸ್. ಅಂದರೆ ಥಿಂಕ್ ಅನ್ನುವಂಥ ಪದ ಭವಿಷ್ಯತ್ ಕಾಲದಾಗ ಏನಾಗುತ್ತೆ ಅನ್ನುವಂಥದ್ದು. ಕನ್ನಡದಲ್ಲಿ ನಾವು ಹೇಳ್ತೇವೆ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸ್, ಫ್ಯೂಚರ್ ಅಂತ ಹೇಳ್ತೀವಿ. ಆ ರೀತಿಯಾಗಿ ಪಾಸ್ಟ್ ಟೆನ್ಸ್ ಏನಾಗುತ್ತೆ ಅನ್ನುವಂಥದ್ದು. ಥ್ಯಾಂಕ್, ಥಾಟ್, ಥ್ಯಾಂಕ್ಡ್, ಥಿಂಕ್ಡ್ ಅನ್ನುವಂಥ ಆಲ್ರೆಡಿ ಸರಳವಾಗಿರುವಂಥದ್ದೇ ಅದಿಲ್ಲ. ಥಿಂಕ್ ಅನ್ನೋ ಸ್ಪೆಲ್ಲಿಂಗ್ ನೋಡ್ಬೇಕು ನಾವು. ಅದೇ ರೀತಿಯ ಸ್ಪೆಲ್ಲಿಂಗ್ ಎಲ್ಲಿದೆ, ಇಲ್ಲಿದೆ. ಥಿಂಕ್, ಥಿಂಕ್ಡ್ ಅನ್ನುವಂಥ THINKED ಅನ್ನುವಂಥ ಥಿಂಕ್ಡ್. ಈ ರೀತಿಯಾಗಿರುವಂಥ ಪ್ರಶ್ನೆಯಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ 4 ಅನ್ನುವಂಥದ್ದು. ನೆಕ್ಸ್ಟ್ 26ನೇ ಪ್ರಶ್ನೆ ಏನಿದೆ ನೋಡಿ. ಇನ್ ಗಿವನ್ ಆಪ್ಷನ್ಸ್ ಚೂಸ್ ದ ಪೊಸೆಸಿವ್ ವರ್ಡ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಿದೆ ನೋಡಿ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗಿದೆ. ಅಂದರೆ ಮೈನ್ ಅನ್ನುವಂಥದ್ದು ಹೇಳ್ತೀವಿ ನಾವು. ಹೌದಾ. ಮೈನ್ ಅಂದರೆ ಸ್ವಂತಕ್ಕೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಎ ಅನ್ನುವಂಥದ್ದು. 26ನೇ ಪ್ರಶ್ನೆಗೆ 1 ಅನ್ನುವಂಥಲ್ಲಿ ಸರಿಯಾಗಿರುವ ಒಂದು ಉತ್ತರ. ನೆಕ್ಸ್ಟ್ 27ನೇ ಪ್ರಶ್ನೆ ಏನಿದೆ ನೋಡಿ. ಪಿಕ್ ಔಟ್ ದ ವರ್ಡ್ ವಿಚ್ ಈಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಫಾರ್ ಫೆಮಿನಿಯನ್ ಜೆಂಡರ್ ಅನ್ನುವಂಥ. ಅಂದರೆ ಗುಂಪಿಗೆ ಸೇರದ ಇರುವಂಥ ಒಂದು ಲಿಂಗವನ್ನು ನಾವಿಲ್ಲಿ ಗುರ್ತು ಹಾಕಬೇಕನ್ನುವಂಥದ್ದು. ಪ್ರಿನ್ಸ್ ಅಂತಂದರೆ ರಾಜ ಅಥವಾ ರಾಜಕುಮಾರ ಅಂತ ಹೇಳ್ತೀವಿ. ಈ ರೀತಿ ಕ್ವೀನ್ ಅಂದರೆ ರಾಣಿ, ಲೇಡಿ ಅಂದರೆ ಹೆಣ್ಮಗಳು, ಗರ್ಲ್ ಅಂದರೂ ಕೂಡ ಹುಡುಗಿ ಅನ್ನುವಂಥ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಪ್ರಿನ್ಸ್ ಅಥವಾ ರಾಜ ಅಂತ ಹೇಳ್ತಾರೆ. ಅಂದರೆ ಇದು ಒಂದು ಪದ ಪುಲ್ಲಿಂಗ ಅಥವಾ ಗಂಡನ್ನು ಸೂಚಿಸುವಂಥದ್ದು. ಯಾವುದಂದರೆ ಇದನ್ನು ಪುಲ್ಲಿಂಗ ಅಂತ ಹೇಳ್ತೀವಿ. ಉಳಿದಿರುವಂಥದ್ದು 3 ಏನಾಗಿದ್ದಾವೆ ಇಲ್ಲಿ ಸ್ತ್ರೀಲಿಂಗ, ಹೆಣ್ಮಕ್ಕಳನ್ನು ಸೂಚಿಸ್ತವೆ. ಹೌದಾ. ಇದು ಸ್ತ್ರೀಲಿಂಗ ಆಗಿರುವಂಥ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ 1 ಅನ್ನುವಂಥದ್ದು. ಅಂದರೆ ಉಳಿದಿರುವಂಥ ಎಲ್ಲ ಪದಗಳು ಸ್ತ್ರೀಲಿಂಗ ಆಗಿದ್ದರೆ ಇದೊಂದು ಪದ ಏನಾಗಿದೆ ಪುಲ್ಲಿಂಗ ಆಗಿದೆ ಅನ್ನುವಂಥ. ಉಳಿದಿರುವಂಥದ್ದು 3 ಪದಗಳು ಏನಾಗಿದ್ದಾವೆ ಇಲ್ಲಿ ಸ್ತ್ರೀಲಿಂಗ. ಆದ್ದರಿಂದ ಇಲ್ಲಿ ಸರಿಯಾಗಿರೋ ಉತ್ತರ ಆಪ್ಷನ್ಸ್ 1 ಅನ್ನುವಂಥದ್ದು. ನೆಕ್ಸ್ಟ್ 28ನೇ ಪ್ರಶ್ನೆಗೆ ಹೋಗೋಣ. ದ ಅಪೋಸಿಟ್ ವರ್ಡ್ ಆಫ್ ಕ್ವಿಟ್ ಈಸ್ ಅನ್ನುವಂಥ. ಕ್ವಿಟ್ ಅಂದರೆ ಮುಗಿಸಿಬಿಡೋದು ಅನ್ನುವಂಥದ್ದು, ಅಲ್ಲಿಗೆ ಸಮಾಪ್ತಿ ಮಾಡುವಂಥದ್ದು. ಅದರಿಂದ ಇಲ್ಲಿ ಇದಕ್ಕೆ ನಾವೇನು ಮಾಡ್ತೀವಿ, ಮುಕ್ತಾಯ, ಆರಂಭ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಹೌದಾ. ಅದೇ ರೀತಿಯಾಗಿ ಕ್ವಿಟ್ ಅನ್ನೋದಕ್ಕೆ ವಿರುದ್ಧಾರ್ಥಕ ಪದ ಏನು, ಸ್ಟಾರ್ಟ್, ರಿಮೈನ್, ಎಂಡ್, ಫಿನಿಶ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಎ ಸ್ಟಾರ್ಟ್ ಮಾಡೋದು. ಕ್ವಿಟ್ ಅಂದರೆ ಮುಕ್ತಾಯ ಮಾಡೋದು, ಮುಗಿಸೋದು. ಸ್ಟಾರ್ಟ್ ಅಂದರೆ ಶುರು ಮಾಡೋದು, ಆರಂಭ ಮಾಡೋದು. ಆದ್ದರಿಂದ ಇಲ್ಲಿ 1 ಅನ್ನುವಂಥದ್ದಕ್ಕೆ ಸರಿಯಾಗಿರೋ ಒಂದು ಉತ್ತರ. ನೆಕ್ಸ್ಟ್ ಏನಿದೆ ನೋಡಿ. ರೀಅರೇಂಜ್ ದ ಫಾಲೋವಿಂಗ್ ವರ್ಡ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಟು ಫಾರ್ಮ್ ಟು ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನುವಂಥದ್ದು. ಆರ್, ಬೀಯಿಂಗ್ಸ್, ಅನಿಮಲ್ಸ್,
ಲಿವಿಂಗ್ ಅನ್ನುವಂಥದ್ದು. ಇಲ್ಲಿ ನೋಡಿ, ಅನಿಮಲ್ಸ್ ಬೀಯಿಂಗ್ ಆರ್ ಲಿವಿಂಗ್, ಅನಿಮಲ್ಸ್ ಆರ್ ಬೀಯಿಂಗ್ಸ್ ಲಿವಿಂಗ್, ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್, ಅನಿಮಲ್ಸ್ ಲಿವಿಂಗ್ ಬೀಯಿಂಗ್ಸ್ ಆರ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ ಸಿ ಅಥವಾ 3 ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ, ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ಅನಿಮಲ್ಸ್ಗಳು ಒಟ್ಟೊಟ್ಟಿಗೆ ಗುಂಪುಗಳಾಗಿ ಇಲ್ಲಿ ಬದುಕ್ತಾವ ಅನ್ನುವಂಥದ್ದಲ್ಲಿ 3 ಅನ್ನುವಂಥ ಸರಿಯಾಗಿರುವ ಒಂದು ಉತ್ತರ. ನೆಕ್ಸ್ಟ್ 30ನೇ ಕ್ವಶನ್ ಏನಿದೆ ನೋಡಿ, ಮ್ಯಾಚ್ ದ ಅನಿಮಲ್ಸ್ ವಿಚ್ ದೇರ್ ಸೌಂಡ್, ಅಂದರೆ ಕೊಟ್ಟಿರುವಂಥ ಪ್ರಾಣಿಗಳು ಯಾವ ರೀತಿಯಾಗಿ ಸೌಂಡನ್ನು ಮಾಡ್ತವೆ ಅನ್ನುವಂಥದ್ದು. ಕೌ, ಕ್ಯಾಟ್, ಡಾಗ್, ಶೀಪ್ ಆ್ಯಂಡ್ ಎಲಿಫೆಂಟ್ ಅನ್ನುವಂಥದ್ದು. ಕೌ ಅಂದರೆ ಆಕಳು, ಕ್ಯಾಟ್ ಅಂದರೆ ಬೆಕ್ಕು, ಡಾಗ್ ಅಂದರೆ ನಾಯಿ, ಶೀಪ್ ಅಂದರೆ ಕುರಿ, ಎಲಿಫೆಂಟ್ ಅಂದರೆ ಆನೆ. ಇವು 3 ಯಾವ ರೀತಿಯಾಗಿ ಸೌಂಡನ್ನು ಮಾಡ್ತವೆ ಅನ್ನುವಂಥ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ 2 ಅನ್ನುವಂಥ ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ. ನೋಡಿರಿ, ಕವು ಯಾವ ರೀತಿಯಾಗಿ ಮಾಡುತ್ತೇವಪ್ಪ ಅಂದರೆ ಅಂಬಾ ರೀತಿ, ಅಂಬಾ ಅಂತ ಹೇಳ್ತೇವೆ, ಅದಕ್ಕೆ ನಾವು ಮೂಸ್ ಅಂತೇಳಿ ಕರಿತೀವಿ. ಮತ್ತು ಕ್ಯಾಟ್ ಹೆಂಗೆ ಮಾಡುತ್ತೆ, ಮಿಯಾವ್ ಅಂತ ಸೌಂಡ್ ಮಾಡುತ್ತೆ, ಹೌದಾ. ಆದ್ದರಿಂದ ಇಲ್ಲಿ 5th ಆಗಿದೆ ಅನ್ನುವಂಥ. ಸಿ ಅನ್ನುವಂಥದ್ದು ಏನಾಗಿದೆ, ಡಾಗ್ ಏನು ಮಾಡುತ್ತೆ, ಬೊಗಳುತ್ತೆ, ಬೋ ಬೋ ಅಂತೇಳಿ ಬಾರ್ಕ್ಸ್. ಆದ್ದರಿಂದ ಇಲ್ಲಿ 4. ಶೀಪ್ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ, ಬ್ಲೀಡ್ಸ್ ಅನ್ನುವಂಥದ್ದು. ನೆಕ್ಸ್ಟು ಆನೆ ಏನು ಮಾಡ್ತದೆ, ಜೋರಾಗಿ ಗೀಳಿಡ್ತದೆ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ 2 ಅನ್ನುವಂಥದ್ದಕ್ಕೆ ಸರಿಯಾಗಿರುವ ಒಂದು ಉತ್ತರ ನೋಡಿ. ನೆಕ್ಸ್ಟ್ 31ನೇ ಪ್ರಶ್ನೆಗೆ ಹೋಗೋಣ. ಲುಕ್ ಅಟ್ ದ ಕ್ಲಾಕ್ ಆ್ಯಂಡ್ ಸೇ ದ ಟೈಮ್, ಅಂದರೆ ಕೊಟ್ಟಿರುವಂಥ ಗಡಿಯಾರವನ್ನು ನೋಡಿ ಸಮಯವನ್ನು ಹೇಳಿ. ಆಪ್ಷನ್ ಸಿ ½ 6, ½ 8, ¼ 8, ¼ 6 ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ ಬಿ ಅನ್ನುವಂಥಂದರೆ ½ ಆಲ್ರೆಡಿ 8:15 ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ, ಹೌದಾ. 8:15 ಅಂತ ಹೇಳ್ತೀವಿ, 8:15 ಆಗಿದೆ ಇಲ್ಲಿ ಸಮಯ. ½ 8 ಅನ್ನುವಂಥ 8 ದಾಟಿ ಹೋಗಿದೆ ಅನ್ನುವಂಥದ್ದು. ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ 2 ಅನ್ನುವಂಥದ್ದು. ನೆಕ್ಸ್ಟ್ 32ನೇ ಪ್ರಶ್ನೆ ಏನಿದೆ ನೋಡಿ ಮಕ್ಕಳೇ, ಫೈಂಡ್ ದ ಮಿಸ್ಸಿಂಗ್ ಲೆಟರ್ ಅನ್ನುವಂಥದ್ದು, ಹೌದಾ. ಏನನ್ನು ಅಂದರೆ ಬಿಟ್ಟ ಸ್ಥಳದಲ್ಲಿ ಯಾವ ಒಂದು ಅಕ್ಷರಗಳನ್ನು ತುಂಬಿದರೆ ಅದು ಸರಿಯಾಗುತ್ತೆ ಅನ್ನುವಂಥ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಲ್ರೆಡಿ ಹೇಳ್ತೀನಿ ನಾನು, ಅದು ಯಾವುದಂದರೆ ಆಪ್ಷನ್ಸ್ 3 ಯಾವ ರೀತಿಯಾಗಿ ತುಂಬಬೇಕು. FA ವಿ ಆಲ್ರೆಡಿ ಕೊಟ್ಟಿದ್ದಾರೆ, ಓ ತುಂಬಬೇಕು ನಾವು, ಯು ಆಲ್ರೆಡಿ ಕೊಟ್ಟಿದ್ದಾರೆ, ಆರ್ ಇದೆ, ನಾವು ಐ ತುಂಬಬೇಕು ಮತ್ತು ಇ ತುಂಬಬೇಕು. ಫೇವರಿಟ್ ಅಂತ ಹೇಳ್ತೀವಿ ನಾವು. ಇ ಅಂದರೆ ಈ ಪದಗಳನ್ನು ನಾವಿಲ್ಲಿ ತುಂಬಬೇಕು. ಆದ್ದರಿಂದ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ 3 ಆಗಿದೆ ನೋಡಿ. ನೆಕ್ಸ್ಟ್ 33ನೇ ಕ್ವಶನ್ ಏನಿದೆ ನೋಡಿ, ಪಿಕ್ ಔಟ್ ದ ವರ್ಡ್ಸ್ ವಿತ್ ಸೈಲೆಂಟ್ ಲೆಟರ್ಸ್ ಫ್ರಮ್ ದ ಲೀಸ್ಟ್ ಗಿವನ್ ಬಿಲೋ, ಅಂದರೆ ಕೊಟ್ಟಿರುವಂಥ ಪದಗಳಲ್ಲಿ ಯಾವ ಪದಗಳು ಸೈಲೆಂಟ್ ಪದಗಳಾಗಿರ್ತವೆ, ಅಂದರೆ ಸೈಲೆಂಟ್ ಅಂತ ಹೇಳ್ತೀವಿ ನಾವು. ಸೈಲೆಂಟ್ ಪದಗಳು ಯಾವ್ಯಾವ ಅದಾವ ಅದನ್ನು ಚೂಸ್ ಮಾಡಿಗೇಸಿಂದ ಬರೀರಿ ಅನ್ನುವಂಥದ್ದು. ಪೇರೆಂಟ್, ರಾಂಗ್, ಫಾರೆಸ್ಟ್, ವಾಕ್, ವಿಲೇಜ್, ನೈಫ್, ನೀ, ಗ್ರೇಟ್, ಪ್ಲಾಂಟ್, ಮಿಲ್ಕ್, ಡ್ರಿಂಕ್, ಸ್ಟ್ಯಾಂಡ್, ಟ್ಯಾಂಕ್, ಟ್ರಸ್ಟ್, ಡೆಸ್ಕ್, ಪಿಂಕ್ ಅನ್ನುವಂಥ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ 1 ಅನ್ನುವಂಥ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ನೋಡಿ. ವಾಕ್ ಅಂತ ಹೇಳ್ತೀವಿ, ಇಲ್ಲಿ ಎಲ್ ಅನ್ನುವಂಥದ್ದು ಸೈಲೆಂಟಾಗಿ, ರಾಂಗ್ ಅನ್ನುವಂಥದ್ದಲ್ಲಿ W ಸೈಲೆಂಟ್ ಆಗಿದೆ, ವಾಕ್ ಅನ್ನುವಂಥ ಪದದಲ್ಲಿ L ಸೈಲೆಂಟ್ ಆಗಿದೆ, ನೈಫ್ ಅನ್ನುವಂಥ ಪದದಲ್ಲಿ K ಸೈಲೆಂಟ್ ಆಗಿದೆ, ನೀ ಅನ್ನುವಂಥ ಪದದಲ್ಲಿ ಇಲ್ಲಿ ಕೂಡ K ಅನ್ನುವಂಥದ್ದಲ್ಲಿ ಸೈಲೆಂಟ್ ಆಗಿರುವಂಥ ಪದ. ಆದ್ದರಿಂದ ಇಲ್ಲಿ 1 ಅನ್ನುವಂಥದ್ದು 33ನೇ ಪ್ರಶ್ನೆಗೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ 34ನೇ ಪ್ರಶ್ನೆ, ರೈಟ್ ದ ವರ್ಡ್ಸ್ ಗಿವನ್ ಬಿಲೋ ಇನ್ ಅಲ್ಫಾಬೆಟಿಕಲ್ ಆರ್ಡರ್, ಅಂದರೆ ಕೊಟ್ಟರು ನಾವು ಆವಾಗಲೇ ನೋಡಿದ್ದೀವಿ ಕನ್ನಡದಲ್ಲಿ ಯಾವುದು ಮಾವ, ಮೀಸೆ, ಮೈಸೂರು, ಮೊಸರು ಈ ರೀತಿಯಾಗಿರುವಂಥ ಪದಗಳು ನೋಡಿದ್ರೆ ಇಲ್ಲಿ ಕೂಡ ಇಂಗ್ಲೀಷ್ನಲ್ಲಿ ನಾವು ಅಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಇಲ್ಲಿ ಬರಿಬೇಕು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಾಗತ್ತೆ ನೋಡಿ, ಆಪ್ಷನ್ಸ 4. ಮೇಡಮ್, ಮ್ಯಾಂಗೋ, ಮ್ಯಾರೇಜ್, ಮಾಸ್ಟರ್ ಎಲ್ಲ ಕೂಡ MA ಅಂತಲೇ ಇದೆ, ಹೌದಾ. ಎಲ್ಲ ಪದಗಳಲ್ಲಿ MA ಅಂತಲೇ ಇದೆ, MA ಅಂತಲೇ ಇದೆ, ಹೌದಾ. ನಾವು A ಆದಮೇಲೆ ಏನು ಬರುತ್ತೆ, ABC ಇಲ್ಲ, D ಬರುತ್ತೆ, D ಐತೆ, ಹೌದಾ. D ಬರ್ಕೊಂಡು, E ಇಲ್ಲ, F ಇಲ್ಲ, ಆಮೇಲೆ ಏನು ಬರ್ತೀವಿ, N, ಅದು ಈ ರೀತಿಯಾಗಿ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ 34ಕ್ಕೆ 4 ಆಗಿದೆ. ನೆಕ್ಸ್ಟ್ ಸಾಲ್ವ್ ದ ರಿಡ್ಲ್, ಅಂದರೆ ಕೊಟ್ಟಿರುವಂಥ ಒಗಟನ್ನು ನಾವು ಬಿಡಿಸ್ಬೇಕು. ಯಾವುದು ಇಲ್ಲಿ ಕೊಟ್ಟಿರುವಂಥ ಪದಕ್ಕೆ ಒಗಟನ್ನು ನಾವು ಗುರುತಿಸಬೇಕಾಗಿದೆ ನೋಡಿ. ಏನಂತ ಕೊಟ್ಟಿದ್ದಾರೆ, ಸಾಲ್ವ್ ದ ರಿಡ್ಲ್. ಐ ಆಮ್ ಇನ್ ದ ಫ್ರೂಟ್ ಗ್ರೂಪ್, ಐ ಆಮ್ ಎ ಟೈಪ್ ಆಫ್ ಸಿಟ್ರಸ್ ಫ್ರೂಟ್, ಯು ಕ್ಯಾನ್ ಸ್ಕ್ವೀಸ್ ಮೀ ಟು ಮೇಕ್ ಜ್ಯೂಸ್, ಐ ಆಮ್ ದ ಸಮ್ ಕಲರ್ ಆ್ಯಸ್ ಮೈ ನೇಮ್. ಅಂದರೆ ನಾನೇನು ಮಾಡ್ತಿದ್ದೀನಿ ಅಂದರೆ ಗುಂಪುಗಳ ಹಣ್ಣುಗಳಲ್ಲಿ ನಾನು ಬೆಳಿತೀನಿ. ಗ್ರೂಪ್ ಅಂದರೆ ಗುಂಪಿನ ಹಣ್ಣುಗಳಲ್ಲಿ ಬೆಳಿತೀನಿ ಮತ್ತು ನಾನು ಒಂಥರ ಸಿಟ್ರಸ್ ಹಣ್ಣು, ಹುಳಿಯನ್ನು ಹೊಂದಿದ್ದೀನಿ ನಾನು, ಹೌದಾ. ಸಿಟ್ರಸ್ ಅಂತ ಹೇಳ್ತಾರೆ, ಹುಳಿ. ಮತ್ತು ಸ್ಕ್ವೀಸ್, ಅದನ್ನು ನಾವು ಇಗಿಸಿದಾಗ ಅದನ್ನು
ಮಗುಚಿದಾಗ ಈ ರೀತಿ ಒತ್ತಿ ಹಿಡಿದಾಗ ಅದೇನಾಗುತ್ತೆ, ನಾನು ಒತ್ತಿ ಹಿಡಿದದನ್ನು ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತಾರೆ ನನ್ನ ಅಂತ, ಅದ್ರ ಜೊತೆಗೆ ಸೇಮ್ ಕಲರ್ ನಾನು ಯಾವ ಕಲರ್ ಒಳಗೊಂಡಿನಿ ಅದೇ ನನ್ನ ಹೆಸರಾದ ಅಂತೇಳಿ ಇದನ್ನು ಹೇಳ್ತದೆ ಅನ್ನುವಂಥದ್ದು. ಒಗಟು ಏನಾಗಿದೆ ಇಲ್ಲಿ, ಇಲ್ಲಿ ಒಗಟಾಗಿರೋದ್ರಿಂದ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆರೆಂಜ್ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ. ಆಪ್ಷನ್ಸ ಬಿ ಆರೆಂಜ್ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ. ನೋಡಿ ಇದನ್ನೇನು ಮಾಡ್ಬೋದು, ಹಣ್ಣು ಗುಂಪುಗಳಾಗಿ ಬೆಳೀತದೆ, ಹಣ್ಣುಗಳು ಹೌದಾ, ಇದೇ ರೀತಿ ಗುಂಪುಗಳಾಗಿ ಹಣ್ಣಿನಲ್ಲಿ ಇದು ಸಿಗ್ತದೆ ನಮಗೆ. ಮತ್ತು ಇದನ್ನು ಕಿವುಚಿದಾಗ ಇಗಿಸಿದಾಗ ಅದನ್ನು ಜ್ಯೂಸ್ ಮಾಡ್ಬೋದು. ಮತ್ತು ಆರೆಂಜ್ ಅಂತ ನಾವಿಲ್ಲಿ ಕರಿತೀವಿ, ಸೇಮ್ ಕಲರ್ ಹೌದಾ, ಈ ರೀತಿಯಾಗಿ. ನೆಕ್ಸ್ಟ್ 36ನೇ ಪ್ರಶ್ನೆ ಏನಿದೆ ನೋಡಿ, ಇನ್ ದಿಸ್ ಸೆಂಟೆನ್ಸ್ ವಿಚ್ ಸೆಂಟೆನ್ಸ್ ನೀಡ್ ಎ ಕ್ವಶನ್ ಮಾರ್ಕ್, ಅಂದರೆ ಕೊಟ್ಟಿರುವಂಥ ಒಂದು ವಾಕ್ಯಗಳಲ್ಲಿ ಯಾವ ವಾಕ್ಯಕ್ಕೆ ಕ್ವಶನ್ ಮಾರ್ಕನ್ನು ನಾವು ಬಳಸ್ತೀವಿ ಅನ್ನುವಂಥದ್ದು. ಸಿ ಈಸ್ ಎ ಗುಡ್ ಸ್ಟೂಡೆಂಟ್, ಮೈ ನೇಮ್ ಈಸ್ ಶೀಲಾ, ಹೌ ಓಲ್ಡ್ ಆರ್ ಯು, ಅನಿಲ್ ಈಸ್ ಗೋಯಿಂಗ್ ಟು ಸ್ಕೂಲ್. ಅಂದರೆ ನಾವು ಪ್ರಶ್ನೆ ಮಾಡುವಾಗ ಪ್ರಶ್ನಾರ್ಥಕ ಚಿಹ್ನೆ ಬಳಸ್ತೀವಿ. ಹೌ ಅಂದರೆ ಹೇಗೆ ಹೌದಾ, ಹೌ ಅಂದರೆ ಹೇಗೆ ಅಂತ ಹೇಳ್ತೀವಿ. ಹೌ ಓಲ್ಡ್ ಆರ್, ನೀವು ಹೇಗಿದೆಯಾ ಇಲ್ಲಿ. ಆದ್ದರಿಂದ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಕ್ವಶನ್ ಮಾರ್ಕ್ ನಮ್ಗೆ ಆಲ್ರೆಡಿ ಗೊತ್ತು ಯಾವ ರೀತಿಯಾಗಿ ಕ್ವಶನ್ ಮಾರ್ಕ್ ಇರೋದೆ ಅನ್ನುವಂಥದ್ದು. ಈ ರೀತಿಯಾಗಿ ಅಲ್ಲಿ ಕೇಳಿದ್ದಾರೆ, ಅದು ವಿಚ್ ಸೆಂಟೆನ್ಸ್ ಈಸ್ ಕ್ವಶನ್ ಮಾರ್ಕ್. ಈ ರೀತಿಯಾಗಿ ಕ್ವಶನ್ಸ್ ಮಾರ್ಕ್ ಕನ್ನಡದಲ್ಲಿ ನಾವು ಪ್ರಶ್ನಾರ್ಥಕ ಚಿಹ್ನೆ ಏಕೆ, ಏನು, ಹೇಗೆ, ಯಾವಾಗ ಈ ರೀತಿ ಬಳಸ್ತೀವಿ. ಹೌದಾ, ಇಂಗ್ಲೀಷ್ನಲ್ಲಿ ವೈ, ಹೌ, ವೆನ್, ವಾಟ್ ಈ ರೀತಿಯಾಗಿರುವಂಥ ಪದಗಳನ್ನು ಬಳಕೆ ಬಂದಾಗ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 3 ಹೌ ಓಲ್ಡ್ ಆರ್ ಯು, ನಿನಗೆ ಎಷ್ಟು ವಯಸ್ಸಾಗಿದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅನ್ನುವಂಥದ್ದು. ಇಲ್ಲಿ ಯಾವುದು ಸಿ ಈಸ್ ಎ ಗುಡ್ ಸ್ಟೂಡೆಂಟ್ ಅಂದರೆ ಇದು ಪೂರ್ಣ ಒಂದು ವಿರಾಮ ಬರುತ್ತೆ. ಮೈ ನೇಮ್ ಈಸ್ ಅನ್ನುವಂಥದ್ದು ಕೂಡ ಪೂರ್ಣ ವಿರಾಮ. ಅನಿಲ್ ಈಸ್ ಗೋಯಿಂಗ್ ಟು ಸ್ಕೂಲ್ ಇದು ಕೂಡ ಪೂರ್ಣ ವಿರಾಮ. ಆದ್ದರಿಂದ ಇಲ್ಲಿ ಸಿ ಅನ್ನುವಂಥದ್ದು ಇಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ. ಆದ್ದರಿಂದ ಇಲ್ಲಿ 3 ಅನ್ನುವಂಥದ್ದಕ್ಕೆ ಸರಿಯಾಗಿರುವಂಥದ್ದು. ನೆಕ್ಸ್ಟು ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್, ಅಂದರೆ ಕೊಟ್ಟಿರುವಂಥ ಪದಗಳಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಇದೆ, ಯಾವನು ಗುಂಪಿಗೆ ಸೇರದ ಪದವನ್ನು ನಾವಿಲ್ಲಿ ಗುರುತಿಸಬೇಕು ಅನ್ನುವಂಥದ್ದು. ಗುಂಪಿಗೆ ಸೇರದೇ ಇರುವಂಥ ಪದವನ್ನು ನಾವಿಲ್ಲಿ ಗುರುತಿಸಬೇಕು. ಜಗ್, ಪುಟ್, ಬನ್, ಟಬ್ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಪ್ಪ ಅಂದರೆ ಪುಟ್ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗುತ್ತೆ ನೋಡಿ. ನೆಕ್ಸ್ಟ್ 38ನೇ ಪ್ರಶ್ನೆ ಏನಿದೆ ನೋಡಿ, ಫೈಂಡ್ ದ ರಿಲೇಟಿಂಗ್ ವರ್ಡ್, ಅಂದರೆ ಕೊಟ್ಟಿರುವಂಥ ಪದಕ್ಕೆ ಸಹಸಂಬಂಧ ಪದ ಅಂದರೆ ಅದು ಹತ್ತಿರಕ್ಕೆ ಸಂಬಂಧ ಇರುವಂಥ ಪದ ಯಾವುದಿದೆ. ಆಫ್ಟರ್ನೂನ್, ಲಂಚ್, ಮಾರ್ನಿಂಗ್ ಏನಾಗುತ್ತೆ ಅಂದರೆ ಮಧ್ಯಾಹ್ನ ನಾವು ಊಟ ಮಾಡೋದಕ್ಕೆ ಲಂಚ್ ಅಂತೀವಿ. ಮಾರ್ನಿಂಗ್ ಅಂದರೆ ಬೆಳಗ್ಗೆ ಸಮಯದಲ್ಲಿ ಊಟ ಮಾಡೋದಕ್ಕೆ ಅಥವಾ ತಿಂಡಿ ತಿನ್ನೋದಕ್ಕೆ ಏನಂತ ಕರೀತಾರೆ, ಡಿನ್ನರ್, ಬ್ರೇಕ್ಫಾಸ್ಟ್, ಸಪ್ಪರ್, ಲಂಚ್ ಅನ್ನುವಂಥ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ ಬಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ಯಾವುದಿಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀವಿ ನಾವು ಬೆಳಗ್ಗೆ ಎದ್ದ ತಕ್ಷಣ, ತಿಂಡಿ ತಿಂತೀವಿ. ಡಿನ್ನರ್ ಅಂತಂದರೆ ಯಾವಾಗ ಮಾಡ್ತೀವಿ ನಾವು, ರಾತ್ರಿಯ ಸಮಯದಲ್ಲಿ ಮಾಡುವಂಥದ್ದು ಡಿನ್ನರ್ ಅನ್ನುವಂಥದ್ದು. ಲಂಚ್ ಆಲ್ರೆಡಿ ಕೊಟ್ಟಿದ್ದಾರೆ ಹೌದಾ, ಯಾವಾಗ ಮಾಡ್ತಾರೆ, ಮಧ್ಯಾಹ್ನ ಹೊತ್ತಿನಲ್ಲಿ. ಆದ್ದರಿಂದ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ ಬಿ ಇದಕ್ಕೆ ಬ್ರೇಕ್ಫಾಸ್ಟ್ ಅನ್ನುವಂಥ ಇಲ್ಲಿ ಯಾವ್ದು ಬರಿಬೇಕಿಲ್ಲಿ ಆಪ್ಷನ್ಸ್ 2 ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ. ನೆಕ್ಸ್ಟ್ 39ನೇದು ನೋಡಿ, ವಿ ಆರ್ಡರ್ಡ್ ಲಾರ್ಡ್ ಪಿಜ್ಜಾ ಫಾರ್ ಲಂಚ್ ಅನ್ನುವಂಥದ್ದು. ಪಿಕ್ ಔಟ್ ದ ಅಡ್ಜೆಕ್ಟಿವ್, ಅಂದರೆ ಕೊಟ್ಟಿರುವಂಥ ಒಂದು ಪದದಲ್ಲಿ ವಿಶೇಷಣ ಪದ ಯಾವುದು, ಬಿಗ್, ಸ್ಮಾಲು ಹೌದಾ, ಕಲರ್ಸ್ ಇರುವಂಥದ್ದು. ನಾವು ಆವಾಗಲೇ ಕನ್ನಡದಲ್ಲಿ ನೋಡಿದ್ದೀವಿ ವಿಶೇಷಣ ಪದ ಅನ್ನುವಂಥದ್ದು. ಇಲ್ಲಿ ಆರ್ಡರ್ಡ್, ಲಾರ್ಜ್, ಪಿಜ್ಜಾ, ಲಂಚ್ ಅನ್ನುವಂಥ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಲಾರ್ಜ್. ಲಾರ್ಜ್ ಅಂದರೆ ಏನು, ದೊಡ್ಡದಾಗಿರುವಂಥದ್ದು. ಲಾರ್ಜ್ ಅಂತ ಹೇಳ್ತೀವಿ ನಾವು, ಹೌದಾ, ದೊಡ್ಡದು, ಚಿಕ್ಕದು, ಕರಿದು, ಬಿಳಿದು, ಹಿರಿದು ಕನ್ನಡದಲ್ಲಿ ಬಳಕೆ ಮಾಡ್ತೀವಿ. ಅದರಂಗೆ ನಾವು ಲಾರ್ಜ್, ಸ್ಮಾಲು ಈ ರೀತಿಯಾಗಿರುವಂಥ ಪದ ಇಲ್ಲಿ. ಆದ್ದರಿಂದ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ 2 39ನೇ ಪ್ರಶ್ನೆಗೆ ಸರಿಯಾಗಿ ಉತ್ತರ 2 ಅನ್ನುವಂಥದ್ದು. ನೆಕ್ಸ್ಟ್ 40ನೇ ಪ್ರಶ್ನೆ ಲಾಸ್ಟ್ ಕ್ವಶನ್ ನೋಡಿ ಇಂಗ್ಲೀಷಲ್ಲಿ. ಎ ಹೋಲಿ ಮ್ಯಾನ್ ಈಸ್ ಕಾಲ್ಡ್ ಎ ಮಾಂಕ್, ಎ ಲರ್ನ್ ಪರ್ಸನ್ ಈಸ್ ಕಾಲ್ಡ್ ಯಾಜ್. ನೋಡಿ ಅಂದರೆ ಸ್ಟೂಡೆಂಟ್, ಸ್ಕಾಲರ್, ಟೀಚರ್, ಲರ್ನರ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ ಎ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ಇಷ್ಟಾಗಿತ್ತು 20 ಈ ಇಂಗ್ಲೀಷ್ ಪ್ರಶ್ನೆಗಳ ಒಂದು ಮಾದರಿಯ ಕೀ ಆನ್ಸರ್ ಅನ್ನುವಂಥದ್ದು. ಮುಂದಿನ ಒಂದು ವಿಡಿಯೋದೊಂದಿಗೆ ಗಣಿತ ವಿಷಯದ ಕುರಿತು ತಿಳಿದುಕೊಳ್ಳೋಣ ಅನ್ನುವಂಥದ್ದು. ಧನ್ಯವಾದಗಳು.